ಇಂಡಿಯನ್ ಸಿನಿಮಾದ ಒಬ್ಬ ಆಕ್ಟರ್, ಡೈರೆಕ್ಟರ್, ರೈಟರ್. 5 ವರ್ಷದಿಂದ ಪ್ಯಾನ್ ಇಂಡಿಯಾ ಬಿಡು ಕನ್ನಡ ಇಂಡಸ್ಟ್ರಿನೇ ಯಾರಿಗೂ ಗೊತ್ತಿರಲಿಲ್ಲ. You're an actor, you're a director, you're a writer. आपने अपने गांव की एक कहानी बनाई, पूरे वर्ल्ड में it's become a success. आप फिल्में लिखते हैं, आप डायरेक्ट करते हैं, आप एक्ट करते हैं, आपको विश्वास नहीं होता किसी और पे कोई और अच्छा कर लेगा. ಈಗ ಅವರು ಸ್ವತಃ ತಮ್ಮ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೇಳ್ತಾರೆ, 10 ವರ್ಷದಿಂದ ಒಂದು ಶೋ ಸಣ್ಣ ರೋಲ್ ಮಾಡೋಕೆ ಸ್ಟ್ರಗಲ್ ಪಡ್ತಾ ಇದ್ದೆ, ಆದ್ರೆ ಇವತ್ತು ಪ್ಯಾನ್ ಇಂಡಿಯಾ ಆಕ್ಟರ್ ಆಗಿ 5,000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬೇರೆ ಹೀರೋಗಳನ್ನ ಸೈಡಲ್ಲಿಟ್ಟು ಥಿಯೇಟರ್ ಓನರ್ಗಳು ಇವರಿಗೆ ಪ್ರದರ್ಶಿಸುತ್ತಾರೆ. ಸಿನಿಮಾಗೋಸ್ಕರ ಇಷ್ಟೊಂದು ಹುಚ್ಚರಾಗುತ್ತಾರೆ ಅಂದರೆ ಅವರು ಇಲ್ಲಿಯವರೆಗೂ ಬರೋಕೆ ಮನೆ ಮನೆಗೆ ಹೋಗಿ ವಾಟರ್ ಕ್ಯಾನ್ ಇಂದ ಹಿಡಿದು ಹೋಟೆಲ್ ಬಿಸ್ನೆಸ್ ವರೆಗೂ ಟ್ರೈ ಮಾಡ್ತಾರೆ. ಮೂವಿಯಲ್ಲಿನ ಆಕ್ಷನ್ ಸೀನ್ ಗಳನ್ನು ನೋಡಿ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳೇ ಬೆರಗಾಗಿದ್ದಾರೆ. Okay, big budgets or something, and suddenly Kantara comes and making the movies that's making, and like suddenly you don't need a big scale, huge scale film to do the big numbers. No, even a small film like Kantara can do. I watched Kantara and I was like, what the hell am I doing making action movies? Why can't I just sit down and just make a film, good movie, just because there is a beautiful subject. So Kantara is one of those movies that reinforced that thought process in me that I'm not going to watch another movie like that. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತರ ವ್ಯಕ್ತಿನ ಡೈರೆಕ್ಟರ್, ಆಕ್ಟರ್ ಮತ್ತು ರೈಟರ್ 3 ರೋಲ್ಗಳನ್ನ ಮಾಡೋದರ ಜೊತೆಗೆ ಅವರು ಎಷ್ಟೊಂದು ಹಂಬಲ್ ಆಗಿದ್ದಾರೆ ಅಂದ್ರೆ ಯಾವ್ದಾದ್ರು ಇಂಟರ್ವ್ಯೂ ನೋಡಿ ಪ್ರತಿಯೊಬ್ಬರಿಗೂ ಕ್ರೆಡಿಟ್ ಕೊಡ್ತಾರೆ. ನನ್ನಿಂದ ಅಂತ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ ಗಳಾಗಿ, ನನ್ನ ರೈಟರ್ಸ್ ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ 5 ವರ್ಷದಿಂದ ತಿರ್ತಾನೆ ಇದ್ದಾರೆ. ನನ್ DOP ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಹಂಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ. ಅದು ನನ್ನ ಡೈರೆಕ್ಷನ್ ಟೀಮು. ಆರ್ಟಿಸ್ಟ್ ಗಳಾಗ್ಬೋದು, ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು, ಕೆರಾಡಿ ಆಗ್ಬೋದು, ಕುಂದಾಪುರ ಆಗ್ಬೋದು, ಆ ಸುತ್ತಮುತ್ತ ಎಲ್ಲ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು, ಯಾರಿಗೆಲ್ಲ ಬಿಡೋದು. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲಿ 100ರಿಂದ 150 ಮೂವಿ ಮಾಡಿರೋ ಆಕ್ಟರ್ ಗಳಿಗೆ ನ್ಯಾಷನಲ್ ಅವಾರ್ಡ್ ಸಿಗೋದಿಲ್ಲ. ರಿಷಬ್ ಶೆಟ್ಟಿ ಅವರ ಟ್ಯಾಲೆಂಟ್ ಗೆ ನ್ಯಾಷನಲ್ ಅವಾರ್ಡ್ ದೊರಕಿದೆ. The Golden Lotus, he also receives the award for the best actor in leading role. कंतारा एक दिल छू लेने वाली फिल्म जो दमदार तरीके से धार्मिक मान्यताओं के भीतर गहरी कहानी के माध्यम से दिलों को जोड़ती है और बंद विचारों की खिड़की भी खोलती है. ऋषभ शेट्टी जिन्हें सर्वश्रेष्ठ अभिनेता का पुरस्कार प्रदान किया. ಇವಾಗ ಇವ್ರ ಮುಂದೆ ಹಿಂದೆ ಪ್ರೊಡ್ಯೂಸರ್ಸ್ ಇಷ್ಟೊಂದಿರ್ತಾರೆ, ಆದ್ರೆ ಒಂದ್ ಟೈಮ್ ಅಲ್ಲಿ ಪ್ರೊಡ್ಯೂಸರ್ ಕಾರ್ಗೆ ಡ್ರೈವರ್ ಕೆಲಸ ಮಾಡ್ತಿದ್ರು. ಯಾರಿ ರಿಷಬ್ ಶೆಟ್ಟಿ, ಇವರ ಪೂರ್ತಿ ಹೆಸರೇನು, ಇವರ ಸ್ಟಾರ್ ಎಂಟೈರ್ ಜರ್ನಿ ಮತ್ತೆ ಅಪ್ಕಮಿಂಗ್ ಫಿಲ್ಮ್ಸ್ ಗಳಿಗೆ ಯಾವ್ದಾವ್ದಕ್ಕೆ ಸೈನ್ ಮಾಡಿದ್ದಾರೆ ನೋಡೋಣ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಲ್ವೇಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ರಿಷಬ್ ಶೆಟ್ಟಿ ಅವರ ಮೂಲ ಹೆಸರು ಬಂದು ಪ್ರಶಾಂತ್ ಶೆಟ್ಟಿ. ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿ ಬಂಟ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಜ್ಯೋತಿಷ್ಯರು ಮತ್ತು ತಾಯಿ ಹೌಸ್ ವೈಫ್. ಅವರು ಶಾಲಾ ಶಿಕ್ಷಣ ಪಡೆಯೋದ್ರ ಜೊತೆಗೆ ಯಕ್ಷಗಾನ, ನೃತ್ಯ ಅದರ ಬಗ್ಗೆ ಕೂಡ ಆಸಕ್ತಿ ಹೊಂದಿರ್ತಾರೆ. ಅವರು ಮನೆಯಲ್ಲಿರುವಾಗ ಎನಿ ಟೈಮ್ ಟಿವಿ ಆನ್ ಅಲ್ಲೇ ಇರ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಮೂವಿಗಳನ್ನ ಜಾಸ್ತಿ ನೋಡ್ತಾ ಇದ್ರು ಮತ್ತು ಇನ್ಸ್ಪೈರ್ ಆಗಿದ್ರು. ಅವರ ಊರಿನ ಕಲೆಯಾದ ಯಕ್ಷಗಾನ ಮಾಡುತ್ತಿದ್ದರೆ ಅವನ ಗೆಳೆಯರು ಟೀಕಿಸುತ್ತಿದ್ದರು, ಅದನ್ನೆಲ್ಲ ಎದುರಿಸಿದರು. ಅವರು ತಮ್ಮ ಮನೆಯಲ್ಲಿ ಸಕ್ರಿಯವಾಗಿ ಯಕ್ಷಗಾನ ನಾಟಕಗಳನ್ನು ಮಾಡುವ ಮೂಲಕ ತಮ್ಮ ರಂಗಭೂಮಿ ಪ್ರಯಾಣವನ್ನು ಪ್ರಾರಂಭಿಸಿದರು. ಬೆಂಗಳೂರಿನಲ್ಲಿ ಅಧ್ಯಯನ ಮಾಡುವುದರ ಜೊತೆಗೆ ಆಡಿಷನ್ ಗಳಿಗೂ ಭಾಗವಹಿಸಿ ಇಂಟರ್ವ್ಯೂ ಸಹ ನೀಡುತ್ತಿದ್ದರು. ಅವರ ನಾಟಕಗಳನ್ನು ನೋಡಿ ಜನ ಮೆಚ್ಚಿದರು ಮತ್ತು ಈ ನಾಟಕಗಳಲ್ಲಿನ ಯಶಸ್ಸು ಅವರನ್ನು ನಟನೆಯ ವೃತ್ತಿಯಾಗಿ ಮುಂದುವರಿಸಲು ಪ್ರೋತ್ಸಾಹಿಸಿತು. BCom ಡಿಗ್ರಿ ಕಂಪ್ಲೀಟ್ ಆದ ನಂತರ ರಿಷಬ್ ಶೆಟ್ಟಿ ಅವರು ನೀರಿನ ಕ್ಯಾನ್ ಗಳನ್ನು ಮಾರಾಟ ಮಾಡುವುದು, ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಕೆಲಸದಂತ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರು ಮತ್ತು ಚಲನಚಿತ್ರಗಳಲ್ಲಿ ಪಾತ್ರಗಳಿಗೆ ಪ್ರಯತ್ನಿಸಿದರು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಬೆಂಗಳೂರಿನ ಸರ್ಕಾರಿ ಚಲನಚಿತ್ರ ಮತ್ತು ಟಿವಿ ಸಂಸ್ಥೆಯಿಂದ ಚಲನಚಿತ್ರ ನಿರ್ದೇಶನದ ಡಿಪ್ಲೊಮಾ ಕೂಡ ಪಡೆದರು. ಅವರು ಚಲನಚಿತ್ರೋದ್ಯಮದಲ್ಲಿ ಕ್ಲಾಪ್ ಬಾಯ್ ಆಗಿ ನಂತರ ಸ್ಪಾಟ್ ಬಾಯ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಸಹಾಯಕ ನಿರ್ದೇಶಕರಾಗಿದ್ದರು. ಅವರು ಉದ್ಯಮದಲ್ಲಿ ಕೆಲಸ ಮಾಡುವಾಗ ರಕ್ಷಿತ್ ಶೆಟ್ಟಿ ಅವರು ಕೂಡ ಅವರ ಸ್ನೇಹಿತರಾದರು. ರಿಷಬ್ ಶೆಟ್ಟಿ ಅವರ ಮೊದಲ ಪ್ರಮುಖ ನಟನಾ ಪಾತ್ರ ತುಗ್ಲಕ್ 2012ರಲ್ಲಿ ರಿಲೀಸ್ ಆಗಿತ್ತು. ಪವನ್ ಕುಮಾರ್ ಅವರ ಲೂಸಿಯಾ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯ ಸಣ್ಣ ಪಾತ್ರವನ್ನು ನಿರ್ವಹಿಸಿದರು. ರಕ್ಷಿತ್ ಶೆಟ್ಟಿಯ ಉಳಿದವರು ಕಂಡಂತೆ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು. 2016ರಲ್ಲಿ ರಕ್ಷಿತ್ ಶೆಟ್ಟಿ ನಟಿಸಿದ ಅವರ ನಿರ್ದೇಶನದ ಮೊದಲ ಚಿತ್ರ ರಿಕಿ ಬಾಕ್ಸ್ ಆಫೀಸ್ ನಲ್ಲಿ ಸಾಧಾರಣ ಪ್ರತಿಕ್ರಿಯೆಯನ್ನು ಪಡೆಯಿತು. ಅದೇ ವರ್ಷ ಅವರು ಕಿರಿಕ್ ಪಾರ್ಟಿಯಲ್ಲಿ ನಿರ್ದೇಶಿಸಿದರು. ಇದು ಬಾಕ್ಸ್ ಆಫೀಸ್ ನಲ್ಲಿ ಉದ್ಯಮ ಹಿಟ್ ಆಗಿತ್ತು.
ಇದರ ನಂತರ ಶೆಟ್ಟಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ರಾಮಣ್ಣ ರೈ ಚಿತ್ರವನ್ನು ನಿರ್ದೇಶಿಸಿದರು. ಇದು ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು ಮತ್ತು ಅತ್ಯುತ್ತಮ ಮಕ್ಕಳ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. 2019ರಲ್ಲಿ ಬೆಲ್ ಬಾಟಮ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಇದು ಉತ್ತಮ ಪ್ರತಿಕ್ರಿಯೆ ಪಡೆಯಿತು. ನಂತರ ರಿಷಬ್ ಶೆಟ್ಟಿ ಅವರ ಪ್ರಮುಖ ಪಾತ್ರವು ಗರುಡ ಗಮನ ವೃಷಭ ವಾಹನ 2021ರ ಚಿತ್ರದಲ್ಲಿ ಮಂಗಳೂರು ಮೂಲದ ದರೋಡೆಕೋರ ಹರಿ ಪಾತ್ರವಾಗಿತ್ತು. ಈ ಚಿತ್ರವು ವಾಣಿಜ್ಯಿಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಯಶಸ್ಸನ್ನು ಕಂಡಿತು. ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತು ಅದರ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅವರ ಅಭಿನಯವು ವಿಮರ್ಶಕರಿಂದ ವ್ಯಾಪಕವಾಗಿ ಮೆಚ್ಚುಗೆ ಪಡೆಯಿತು. ನಂತರ ಅವರ 2 ಚಿತ್ರಗಳಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿಕೊಂಡರು, ಮಿಷನ್ ಇಂಪಾಸಿಬಲ್ ಮತ್ತು ಹರಿಕಥೆಯಲ್ಲ ಗಿರಿಕಥೆ. ರಿಷಬ್ ಶೆಟ್ಟಿ ತಮ್ಮ ಮುಂದಿನ ನಿರ್ದೇಶನದ ಕಾಂತಾರ ಚಿತ್ರಕ್ಕಾಗಿ ಹೊಂಬಾಳೆ ಫಿಲ್ಮ್ನೊಂದಿಗೆ ಸಹಕರಿಸಿದರು. ಇದರಲ್ಲಿ ಅವರು ನಾಯಕ ನಟರೂ ಆಗಿದ್ದರು. ಇದನ್ನು ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಮಾಡಲಾಯಿತು. ನಂತರ ವಿಮರ್ಶಾತ್ಮಕ ಯಶಸ್ಸನ್ನು ಪಡೆದ ನಂತರ ಹಲವು ಭಾಷೆಗಳಿಗೆ ಡಬ್ ಮಾಡಲಾಯಿತು. ಕಾಂತಾರವು ವಿಶ್ವದಾದ್ಯಂತ ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆಯ 2ನೇ ಕನ್ನಡದ ಚಿತ್ರವಾಗಿದೆ. 2023ರಲ್ಲಿ 54ನೇ IFFI ವಿಶೇಷ ತೀರ್ಪುಗಾರರ ಪ್ರಶಸ್ತಿಯನ್ನು ಕೂಡ ಗೆದ್ದಿತು. ಶೆಟ್ಟಿಯವರು ತಮ್ಮ ಮುಂದಿನ ಸಿನಿಮಾಗಳಾದ ಜೈ ಹನುಮಾನ್ ಮತ್ತು ಛತ್ರಪತಿ ಶಿವಾಜಿ 2 ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಸಬ್ಸ್ಕ್ರೈಬ್.